26ರಂದು ಅಳತೆ ಕೆಲಸಕ್ಕೆ ಹಾಜರಾಗಿ ಅಳತೆ ಕೆಲಸ ನಿರ್ವಹಿಸುತ್ತಾರೆ. ಮುಂದುವರೆದ ಈ ದಿವಸ 27/2/26ರಂದು ಅಳತೆ ಕೆಲಸ ಪೂರೈಸಲು ಸರ್ವೇಯರ್ ಕೋರ್ಟ್ ಕಮಿಷನರ್ ಅವರು ಜಮೀನಿನ ಬಳಿ ಹಾಜರಾದಾಗ ಸದರಿ ಪ್ರಕರಣದ ಎರಡನೇ ವಾದಿರಾದ ರಾಮಚಂದ್ರ ಬಿನ್ ಕರಿಚನಗೌಡ ಯಾರ್ಯಾರು ಹಾಜರಿದ್ದರೂ ಬರ್ತಿದ್ದೀವಿ. ಮುಂದಕ್ಕೆ ಶುರು ಮಾಡ್ತೀನಿ. ಶಂಕು ಮತ್ತು ಸರಪಳಿ ಹಾಗೂ ಕ್ಯೂಜೆಸ್ ತಂತ್ರಾಂಶ ಆಧಾರಿತ ಆಧುನಿಕ ಉಪಕರಣವಾದ ಟ್ಯಾಬ್ ಮತ್ತು ರೋವರ್ ಉಪಕರಣ ಬಳಸಿಕೊಂಡು ಸರ್ವೆ ನಂಬರ್ 467ರ ಮೂಲ ಟಿಪ್ಪಣಿ ಅಳತೆಯಂತೆ ಹಾಗೂ ಲಾಗು ಸರ್ವೆ ನಂಬರ್ಗಳ ಗಡಿ ಕಲ್ಲಿನಿಂದ ಗಡಿ ನಿರ್ಧರಿಸಿಕೊಂಡು ಅಳತೆ ಮಾಡಿ ಸರ್ವೆ ನಂಬರ್ 467ರ ಗಡಿಗಳನ್ನು ಕ್ಯೂಜೆಸ್ ತಂತ್ರಾಂಶ ಆಧಾರಿತ ಉಪಕರಣ ಟ್ಯಾಬ್ ಮತ್ತು ರೋವರ್ ಬಳಸಿಕೊಂಡು ಗಡಿ ಗುರುತಿಸಿ ಸದರಿ ಪ್ರಕರಣದ ವಾದಿ ಮತ್ತು ಪ್ರತಿವಾದಿರವರುಗಳಾದ ನಮ್ಮಲ್ಲಿ ಗಡಿ ತೋರಿಸಿರ್ತಾರೆ. ಘನ ನ್ಯಾಯಾಲಯದ ಆದೇಶದಂತೆ ಗುರ್ಸಿದ ಪಾಯಿಂಟ್ ತೋರಿಸಿಲ್ಲ, ಅದನ್ನೇ ಸರ್, ಇನ್ನೇನು ಎಕ್ಸ್ಟ್ರಾ ಏನಲ್ಲ. MB ಹಳ್ಳಿ ಗಡಿ, ಗೌಡಿಗೆರೆ ಗಡಿ, ಉಲ್ವಾಡಿ ಗಡಿ ಅಲ್ಲ ಇದು. ಘನ ನ್ಯಾಯಾಲಯದ ಆದೇಶದಂತೆ ಸರ್ವೆ ನಂಬರ್ 467ರ ಗಡಿ ಗುರುತಿಸಿದ್ದು ಅಲ್ಲಿ ಅದೇ ಕೇಳಿರೋದು ನನಗೆ ಮಾರ್ಕ್ ಮಾಡಿ ಸದರಿ ಸರ್ವೆ ನಂಬರ್ನಲ್ಲಿ ಜಮೀನು ಸ್ಥಿತಿಯಂತೆ ಒತ್ತುವರಿ ಮಾಡಿಕೊಂಡಿರುವ ವಿವರ ಮತ್ತು ಒತ್ತುವರಿದಾರರು ಒತ್ತುವರಿ ಮಾಡಿಕೊಂಡಿರುವ ವಿಸ್ತೀರ್ಣ ಬಾಬ್ತು ಸಂಕ್ಷಿಪ್ತ ನಕ್ಷೆ ತಯಾರಿಸಿ ಘನ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗಿ ಕೋರಿಕೊಳ್ಳುತ್ತೆ. ಯಾರು ಸೈನ್ ಹಾಕ್ತೀವಿ, ಯಾರು ಸೈನ್ ಹಾಕಲ್ಲ. ನೀವು ಹಾಕಲ್ಲ, ನೀವು ಯಾರು ಹಾಕಲ್ಲ, ಕಂಬ ಏನೂ ಹಾಕಲ್ಲ, ನೀವು ಹಾಕ್ತಿರಲ್ಲ, ನಿಮ್ದೇನಿಲ್ಲ. ನೀವು ಡಿಪಾರ್ಟ್ಮೆಂಟಿಂದ ಬಂದಿರೋದು, ಕೋರ್ಟಿಂದ ಬಂದಿರೋದು? ಕೋರ್ಟಿಂದ ನೀವು ಕೊಟ್ಟಿರೋದು. ಕೋರ್ಟಿಂದ ಡಿಪಾರ್ಟ್ಮೆಂಟಿಗೆ ಡೈರೆಕ್ಷನ್ ಕೊಟ್ಟಿರುತ್ತೆ, ನಮ್ಮ ಡಿಪಾರ್ಟ್ಮೆಂಟಿಂದ ತಾನೇ ಬಂದಿರೋದು. ಅದೇ ಕೋರ್ಟಿಂದ ನಮಗೆ ಆಫೀಸ್ಗೆ ಸರಿ ಆಫೀಸ್ಗೆ ಕಳಿಸ್ತಾರೆ. ಸರ್ ಈಗ ಡಿಪಾರ್ಟ್ಮೆಂಟ್ ಅಂತಲ್ಲ, ಕೋರ್ಟಿಂದ ಬಂದ್ಮೇಲೆ ಕೋರ್ಟ್ ಕಮಿಷನರ್ ಅಂತ. ಈಗ ನೀವೇನು ಬರ್ಕೊಂಡಿದ್ದೀರಲ್ಲ ಸರ್, ಆ ಡೀಟೇಲ್ಸ್ ಎಲ್ಲ ನಮ್ಗೆ ಹೇಳ್ಬಿಟ್ಟು ಮಾಡಿದ್ರಾ, ನಮ್ಗೆ ಮಾಹಿತಿ ಕೊಟ್ರಾ? ಯಾವ ಗಡಿ ಎಲ್ಲಿಂದ ನಾವು ತಗೊಂತಿದೀವಿ, ಯಾವ ರೀತಿ ಅಳತೆ ಮಾಡ್ತಿದೀವಿ, ನೀವೇನ್ ತೋರಿಸಿದಿರ ಅಂತ ಏನಾದ್ರು ಈಗ ಇವತ್ತಿನ ಟೆಕ್ನಾಲಜಿನೇ ನಾವು ನೋಡಕ್ ಹೋದ್ರೆ ಮುಂದೆ ಕೊಡಾಕ್ತಿದ್ರಿ. ನನ್ಗೆ ಏನಾರ ಮಾಹಿತಿ ಕೊಟ್ರಾ, ಓಲಿ ಎಕ್ಸ್ಪ್ಲೈನ್ ಮಾಡಿದ್ರ, ಇದು ಹಿಂಗ ಗುರ್ತಿಸುತ್ತೆ, ಇದು ಈ ತರ ಮಾಡುತ್ತೆ ಅಂತ. ಅದಕ್ಕೆ ನಾನು ಹೇಳಿದ್ ಜನರಲ್ ಆಗಿ ಸೈನ್ ಮಾಡಂದ್ರೆ ಹೆಂಗ್ ಮಾಡೋಣ ನಾವು ಹೇಳ.